ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ರಾಜ್ಯದ ಜಲಾಶಯಗಳ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಜಲಾಶಯಗಳ ನಿರ್ವಹಣೆ ಮತ್ತು ಭದ್ರತೆ ದೃಷ್ಟಿಯಿಂದ ನದಿಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನು ಹರಿಬಿಡಲಾಗುತ್ತಿದೆ. ಅದೇ ರೀತಿ ಮುನವಳ್ಳಿಯ ನವಿಲು ತೀರ್ಥ ಜಲಾಶಯದಿಂದ ಮಲಪ್ರಭಾ ನದಿಗೆ ಸುಮಾರು 12,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಈ ಕುರಿತು ರಾಮದುರ್ಗ ತಹಶೀಲ್ದಾರ್ ಪ್ರಕಾಶ್ ಹೊಳೆಪಗೋಳವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಈಗಾಗಲೇ ನವಿಲು ತೀರ್ಥ ಜಲಾಶಯದಿಂದ 12,000 ಕ್ಯೂಸೆಕ್ ನೀರನ್ನು ಮಲಪ್ರಭಾ ನದಿಗೆ ಬಿಡಲಾಗಿದೆ. ಆದ್ದರಿಂದ ನದಿ ಪಾತ್ರದಲ್ಲಿರುವ ಜನರಿಗೆ ತಮ್ಮ ತಮ್ಮ ಜಾನುವಾರುಗಳೊಂದಿಗೆ ಕೂಡಲೇ ಸುರಕ್ಷಿತ ಜಾಗಕ್ಕೆ ತೆರಳುವಂತೆ ತಾಲೂಕಾಡಳಿತ ವತಿಯಿಂದ ಡಂಗುರ ಸಾರಲಾಗಿದೆ. ಪ್ರತಿ ಪಂಚಾಯಿತಿಗೆ ಒಬ್ಬರನ್ನ ತಾಲೂಕಾ ನೋಡಲ್ ಆಫೀಸರ್ಗಳನ್ನು ಮಾಡಿ ಅವರ ಮುಖಾಂತರ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ. ಸದ್ಯ ಯಾವುದೇ ಪ್ರವಾಹ ಪರಿಸ್ಥಿತಿ ಇಲ್ಲ. ಒಂದು ವೇಳೆ ಜಲಾಶಯದಿಂದ ಹೆಚ್ಚಿನ ನೀರು ಬಿಡುಗಡೆಯಾದರೆ ಪ್ರವಾಹ ಪರಿಸ್ಥಿತಿ ಉಂಟಾದರೂ ಅದನ್ನು ಸಮರ್ಪಕವಾಗಿ ನಿರ್ವಹಿಸಲು ನಮ್ಮ ತಾಲೂಕಾಡಳಿತ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ ಎಂದರು. ವರದಿ ಅಫ್ತಾಬ್ ಸರ್ಮುಲ್ಲಾ. ಹೊಲಗಳೊಳಗೆ ಇಂಟೀರಿಯರ್ ಆಗಿ ಒಳಗಡೆ ತಗ್ಗು ಪ್ರದೇಶದಲ್ಲಿ ಅವರು ಗುಡಿಸಲು ಅಥವಾ ಮನೆ ಹಾಕೊಂಡು ಹೊಲಗಳು ವಸತಿ ಇರ್ತಾರೆ. ಅವರೆಲ್ಲರೂ ಸಹಿತ ಮುಂಜಾಗ್ರತಾ ಕ್ರಮವಾಗಿ ಎತ್ತರದ ಪ್ರದೇಶಗಳಿಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಡಂಗುರವನ್ನು ಸಾರಿವಿ. ಆಮೇಲೆ ಈ ಬಗ್ಗೆ ನಮ್ಮ ವಿಲೇಜ್ ಅಕೌಂಟೆಂಟು, PDO ಮತ್ತು ತಾಲೂಕಾ ನೋಡಲ್ ಆಫೀಸರ್ಗಳು, ಅಂದರೆ ಪ್ರತಿ ಪಂಚಾಯತಿಗೆ ಒಬ್ಬೊಬ್ಬರನ್ನ ನಾವು ನೋಡಲ್ ಆಫೀಸರ್ ಅಂತ ಹೇಳಿ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿವಿ. ಅವ್ರಿಗೂ ಸಹಿತ ಡೈರೆಕ್ಷನ್ ಕೊಟ್ಟಿವಿ, ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮೇಲ್ವಿಚಾರಣೆ ಮಾಡಿರಿ ಅಂತ ಹೇಳಿ. ಇನ್ನು ಈ ಸದ್ಯದ ಹಂತದೊಳಗೆ ಯಾವುದೇ ರೀತಿ ಪ್ರವಾಹ ಪರಿಸ್ಥಿತಿ ಉದ್ಭವ ಆಗಿಲ್ಲ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಅದು ಉದ್ಭವ ಆಯಿತು ಅಂತಂದ್ರೆ ಅದಕ್ಕೆ ಏನೇನು ತಯಾರಿ ಮಾಡ್ಕೊಳ್ಬೇಕು ಈಗಾಗಲೇ ನಾವು ತಾಲೂಕು ಆಡಳಿತದಿಂದ ಮಾಡ್ಕೊಂಡಿವಿ. ಮುಂಜಾಗ್ರತಾ ಕ್ರಮವಾಗಿ ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಏನು ಮಾಡಬೇಕು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ರೆಸ್ಕ್ಯೂ ಆಪರೇಷನ್ ಮಾಡುವಂಥದ್ದಾಯಿತು ಅಥವಾ ಕಾಳಜಿ ಕೇಂದ್ರಕ್ಕೆ ಹೋಗುವಂಥದ್ದಾಯಿತು, ಅದಕ್ಕೆ ಕಾಳಜಿ ಕೇಂದ್ರದ ವ್ಯವಸ್ಥೆ ಏನೇನು ಬೇಕು, ಅದಕ್ಕೆ ಅಧಿಕಾರಿಗಳು ಯಾರು, ಆಮೇಲೆ ಮೆಡಿಕಲ್ ಫೆಸಿಲಿಟೀಸ್ ಏನೇನು ಅವಶ್ಯಕತೆ ಬೀಳ್ತಾವೋ ಅದೆಲ್ಲ ವಿಷಯಗಳನ್ನು ಈಗಾಗಲೇ ನಾವು ತಯಾರಿಯನ್ನು ಮಾಡ್ಕೊಂಡೇವಿ. ಮುಂದೆ ಆ ದಿನ ಅಂಥ ದಿನಗಳು ಏನಾದರೂ ಬಂದು ಪ್ರವಾಹ ಪರಿಸ್ಥಿತಿ ಉದ್ಭವ ಆಯಿತು ಅಂತಂದರೆ ಕೂಡಲೇ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ತಾಲೂಕು ಆಡಳಿತ ಮಾಡಬೇಕು.